ಸರ್, ಇವಾಗ ಭಾಸ್ಕರ್ ಶೆಟ್ಟಿ ಅವರು ನಿಮಗೆ ಪರಿಚಯ ಆಗಿದ್ದು ಯೋಧ ಸಿನಿಮಾದ ಮುಖಾಂತರ, ದರ್ಶನ್ ಅವರ ಯೋಧ ಸಿನಿಮಾದ ಮುಖಾಂತರ. ಬಹಳ ಚೆನ್ನಾಗಿರುತ್ತೆ, ಸ್ನೇಹ, ತುಂಬಾ ಸೌಹಾರ್ದಯುತವಾಗಿ ಇರ್ತೀರಾ. ಸೊ ಅಲ್ಲಿ ಒಂದು ನಂಬಿಕೆ ಮೇಲೆ ಹಣವನ್ನ ಕೊಟ್ವಿ. ಬಟ್ ನಿಯರ್ಲಿ 3 years ಆಯ್ತು ಅಂತ ಅನ್ಸುತ್ತೆ. 2023 ಅಲ್ಲಿ ಆರಂಭ ಆಗಿದೆ ಸಿನಿಮಾ. ಸೊ ಇನ್ನೂ ಕೂಡ ಏನು ಅಪ್ಡೇಟ್ಸ್ ಇಲ್ಲ, ಏನಾಗ್ತಾ ಇದೆ? ಸೊ ಸಿನಿಮಾ ಎಲ್ಲಿಗೆ ಬಂದು ನಿಂತಿದೆ ಸರ್? ಯಾಕೆ ಈ ಮನಸ್ತಾಪಗಳು ಉಂಟಾಯ್ತು ಅಂತ? ಇವತ್ತು ಕನ್ನಡ ಪ್ರೊಫೆಷನಲ್ ಪ್ರೊಡ್ಯೂಸರ್ಸೇ ಸಿನಿಮಾ ಮಾಡೋಕ್ಕಾಗ್ತಾ ಇಲ್ಲ ಪಾಪ, ತುಂಬಾ ಕಷ್ಟ ಇದೆ. ಕನ್ನಡ ಸಿನಿಮಾಗಳು ತುಂಬಾ ಸೋಲ್ತಾ ಇರೋದ್ರಿಂದ ಕನ್ನಡ ಸಿನಿಮಾಗಳಿಗೆ ಹೊರಗಡೆ ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆ ಒಂದು ಇದರಲ್ಲಿ ನಾನು ಕನ್ನಡಕ್ಕೆ ಒಂದು ಒಳ್ಳೆ ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಅಂತ ಹೇಳಿ ನಾನೇನೋ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೆ. ಕನ್ನಡಕ್ಕೆ ಒಂದು ಒಳ್ಳೆ ಕಲಾವಿದರುಗಳು ಬರಲಿ, ನಾನು ಹೋಗೋದ್ರ ಜೊತೆ ನನ್ನ ಜೊತೆಲಿ ಎಲ್ಲರೂ ಬರಲಿ ಅನ್ನೋ ಉದ್ದೇಶದಿಂದ ನಾನು ಎಲ್ಲರೂ ಹೊಸಬನ್ನ ಹಾಕೊಂಡು ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋ ನಿರ್ಧಾರನ ಮಾಡಿರೋದು. ನಾನು ಎಷ್ಟು ಖರ್ಚು ಮಾಡ್ತೀನಿ, ನಾನು ಹೆಂಗೆ ಖರ್ಚು ಮಾಡಿ ಸಿನಿಮಾನ ವಿಜೃಂಭಣೆಯಾಗಿ ತೆಗಿತೀನಿ ಅಂತ ಎಲ್ರಿಗೂ ಗೊತ್ತು. ನಾನು ನನ್ನ ಓನ್ ಪ್ರೊಡಕ್ಷನ್ ಅಷ್ಟೊಂದು ಖರ್ಚು ಮಾಡಿ ತೆಗಿತೀನಿ, ಆ ತರ ಕ್ಯಾರೆಕ್ಟರ್ ನಾನು. ಸೊ ಆ ಇದ್ರಲ್ಲಿ ಮಾಡಿದ್ದೀವಿ. ಆಮೇಲೆ ಯಾವುದೇ ಕಾರಣಕ್ಕೂ ಅದರಲ್ಲಿ ನಾವು ಕಮ್ಮಿ ಮಾಡಿಲ್ಲ, ಖರ್ಚಲ್ಲಿ ಕಮ್ಮಿ ಮಾಡಿಲ್ಲ. ಅದೆಲ್ರಿಗೂ ಗೊತ್ತು. ಇದು ಯಾರೋ ಒಬ್ಬರು ಸ್ವಾರ್ಥಕ್ಕೋಸ್ಕರ ಅವ್ರು ಮಾತಾಡ್ಕೊಂಡು ಅವ್ರ ಪ್ರಚಾರ ತಗೊಳ್ಳೋಕ್ಕೋಸ್ಕರ ಎಲ್ರು. ಸೊ ನೋ ಪ್ರಾಬ್ಲಮ್, ನೀವು ಮಾತಾಡಿ, ಅದೇನು ನಾನು ಬೇಕು ಯಾವ ತರ ಫೇಸ್ ಮಾಡ್ಬೇಕು ನಾವು ಮಾಡೇ ಮಾಡ್ತೀನಿ. ಅದ್ರ ಬಗ್ಗೆ ಈ ವಸಂತಮ್ಮ ಜಯಲಕ್ಷ್ಮಿ ಇವ್ರು ಯಾರು ಸರ್? ಇವ್ರಿಗೂ ನಿಮ್ಗೂ ಹೇಗೆ ಪರಿಚಯ? ಅವರು ವಾಸುದೇವ್ ರೆಡ್ಡಿ ಅವ್ರು ಪಾಪ ಅವ್ರ ಹತ್ರ ಇಸ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರು ಮಾತಾಡಿದ್ದಾರೆ, ಅವ್ರು ತಗೊಂಡಿದ್ದಾರೆ. ಅದೇ ನೋ ಪ್ರಾಬ್ಲಮ್. ಅವ್ರು ನಾನು ನೀವೆಲ್ಲಿ ತಂದಿದ್ದೀರಾ ಅಂತ ಕೇಳ್ತೀನ. ಅಂದ್ರೆ ವಾಸುದೇವ್ ರೆಡ್ಡಿ ಅವರು ವಸಂತಮ್ಮ ಜಯಲಕ್ಷ್ಮಿ ಅವ್ರ ಹತ್ರ ಹಣ ಪಡ್ಕೊಂಡು ನಿಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಅವರು ಕೂಡ ನಿಮ್ ಮೇಲೆ ಆರೋಪ ಮಾಡ್ತಾರೆ. ಮಾಡ್ಲಿ, ತಪ್ಪೇನಿಲ್ಲ. ದುಡ್ಡು ಇಸ್ಕೊಂಡ್ಮೇಲೆ ಕೊಡ್ಲಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ. ಮಾಡಿ, ನಿಮಗೆ ಯಾವ ತರ ದುಡ್ಡು ಬರ್ತಾ ಇದ್ದು, ಯಾವ ತರ ದುಡ್ಡು ಕೊಡ್ಬೇಕು ಅದ್ ನಾವೇ ಕೊಡ್ಬೇಕು. ಯಾರು ಜವಾಬ್ದಾರಿ ಯಾರಿದ್ದಾರೆ ನಿಮ್ಗೆ? ನಾನು ಒಬ್ಬನೇ ಜವಾಬ್ದಾರಿ. ಮತ್ತೆ ನೀವು ನನ್ನ ಕೇಳಿದ್ಬಿಟ್ಟು ಬೇರೆಯವರೆಲ್ಲ ಕೇಳ್ತಾ ಇದ್ರೆ ಕರೆಕ್ಟ್. ಕೇಳಿದ್ವಿ, ದುಡ್ಡು ಬರ್ಲಿಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಬೆಳವಣಿಗೆಗಳು ಬರ್ಲಿಲ್ಲ ಅಂತಂದ್ರೆ ಎಲ್ಲಿಂದ ನಾನೇನ್ ತಗೊಂಡು ದುಂದುಂಚ ಮಾಡ್ತಾ ಇದೀನಾ, ಇಲ್ಲ ಐಷಾರಾಮಿ ಓಡಾಡ್ತಾ ಇದೀನ? ಇಲ್ವಲ್ಲ, ಬರ್ಬೇಕು. ಎಲ್ಲಾ ಸಿನಿಮಾಗಳು ಲೇಟೆ. ಒಂದೊಂದು ಪಿಕ್ಚರ್ಗಳು 5 ವರ್ಷ 7 ವರ್ಷ ಆಗುತ್ತೆ. ಅದಕ್ಕೆ ಎಲ್ಲರೂ ಓಂ ಪ್ರಕಾಶ ಹೊಣೆ ಅಲ್ಲ. ಆ ಪ್ರೊಡ್ಯೂಸರ್ ಯಾರ್ಯಾರು ಹೊಣೆ ಇದಾರೋ ಅವ್ರವ್ರು ಫೇಸ್ ಮಾಡ್ಕೋತಾರೆ. ಅವ್ರು ಹೇಳಿ ನಮ್ಗೆ ಯಾವ ಪಿಕ್ಚರ್ ಯಾರು ಕಾರಣ ಇದಕ್ಕೆ ಅಂತ ಹೇಳಿ. ಸೊ ಅದರಿಂದ ಈಗ ನಾನು ಈ ಸಿನಿಮಾನ ಮಾರ್ಬೇಕು ಅಂತಾನೆ ಓಡಾಡ್ತೀನಿ. ನಾನು ಕಲರ್ಸ್ ಅಲ್ಲಿ ಕೆಲವರು ನಮ್ಮ ಸ್ನೇಹಿತರ ಜೊತೆ ಮಾತಾಡಿದೀನಿ, OTT ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಿದೀನಿ. ವೆಂಕಟ್ ಗೌಡ್ರು ಕೂಡ ಪಾಪ ಮಾತಾಡಿದ್ದಾರೆ. ಎಲ್ಲ ಆಯ್ತು. ಇನ್ನೇನು 25ನೇ ತಾರೀಕು ಒಳಗಡೆ ಎಲ್ಲ ಆಲ್ಮೋಸ್ಟ್ ಆಲ್ ಇತ್ಯರ್ಥ ಆಗೋ ತರ ಇತ್ತು. ಈಗ ಇವ್ರು ಈ ತರ ಎಲ್ಲ ಶುರು ಮಾಡಿದ್ರೆ ನೋಡೋಣ, ಇದು ಎಲ್ಲಿವರೆಗೂ ನಿಂತ್ಕೊಳ್ಳಿ. ಅಂದ್ರೆ ಅವ್ರು ತಾಳ್ಮೆ ತಗೊಳ್ಬೇಕಿತ್ತು ಇನ್ ಸ್ವಲ್ಪ ದಿನ ಅಂತ ಹೇಳ್ತಿದ್ದೀರಾ? ಇಷ್ಟು ದಿನ ಕಾಯ್ದಿದ್ದವರು ನಾನು ಹೇಳಿದೀನಿ 18ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ 100% ಎಲ್ಲನೂ ಆಗುತ್ತೆ. ಈ 25 ಆಗುತ್ತೆ ಅಂತ ಅವ್ರಿಗೆ ಆ ತಾಳ್ಮೆ ಇಲ್ಲ. ಆಮೇಲೆ ಏನೋ ಇದು ನಾನು ಓವರ್ ಪ್ರಚಾರ ತಗೋಬೇಕು, ಏನು ಬೇಕಾದ್ರೆ ತಗೊಂಡು ಹಾಳಾಗೋದು. ನನಗೇನಾಗುತ್ತೆ ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ. ನಾನು ನಿಮ್ಗೆ ಯಾರ ಕಾಸು ಕೊಡ್ತಾರೋ ಇಸ್ಕೊಳ್ಳಿ, ಪಿಕ್ಚರ್ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ, ನೀವೇ ಇಟ್ಕೊಳ್ಳಿ, ಏನೂ ತೊಂದ್ರೆ ಏನಿಲ್ಲ. ನನಗೆ ಅದರಿಂದ ₹1 ಬೇಡ. ನಾನು ಯಾರ್ಯಾರು ಕೊಡ್ಬೇಕೋ ನಾನು ಬೇರೆ ತರ ಕೊಟ್ಕೋತೀನಿ, ನಾನು ಕೊಡ್ತೀನಿ, ಏನ್ ತೊಂದ್ರೆ ಇಲ್ಲ. ನೀವು ಮೋಸ ಹೋಗ್ಬೇಡಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವೇ ಮೋಸ ಹೋಗ್ಬೇಡಿ, ನೀವೇ ತಗೊಳ್ಳಿ ಎಲ್ಲಾನು. ಎಲ್ಲೇ ಸಿನಿಮಾ ನಿಮ್ಗೆ ಬರ್ಕೊಟ್ಟಿದ್ದೀನಿ, ಆಲ್ಮೋಸ್ಟ್ ಆಲ್ ಎಲ್ಲ ಬರ್ಕೊಟ್ಟಿದ್ದೀನಿ. ನೀವು ತಗೊಂಡು ನನಗೆ ಕೊಡಿ ಅಂತ. ನನಗೂ ಕೊಡ್ಲೂಬೇಡಿ, ನನಗೆ ನೀವೇ ಇಟ್ಕೊಳ್ಳಿ, ಆರಾಮಾಗಿ ನೀವು ಚೆನ್ನಾಗಿರಿ, ಅಷ್ಟೇ ಸಾಕು. ನಾವು ಇನ್ನೊಬ್ಬರನ್ನ ತಗೊಂಡು ನಾವು ಐಷಾರಾಮಿ ಮಾಡ್ಬೇಕು ಅನ್ನೋದು ನನ್ನ ಜಮಾನದಲ್ಲಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.